ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ದಿನಾಂಕ 5/9/2025 ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಪೂರ್ಣ ಪ್ರಜ್ಞಾ ಅಕಾಡೆಮಿ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಶ್ರೀ ಶಾಂತಕುಮಾರ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿಎನ್ ಹರಿದಾಸ್ ರವರು, ಶ್ರೀಮತಿ ಸರೋಜಿನಿ ಪ್ರಸಾದ್, ಅತಿಥಿಗಳಾಗಿ ಉಮಾಮಹೇಶ್ವರನ್, ಶ್ರೀ ನಾಗಭೂಷಣ್, ಶ್ರೀ ಲಕ್ಷ್ಮೀಶ್ ರವರು ಮತ್ತು ಶಿಕ್ಷಕಿಯರ ವೃಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಾರ್ತ್ ಬೆಂಗಳೂರು ಎಜುಕೇಶನಲ್ ಟ್ರಸ್ಟ್ ಕಮ್ಮಗೊಂಡನಹಳ್ಳಿ ಇವರ ಅಂಗಸಂಸ್ಥೆಯಾದ MNET NBPU ಕಾಲೇಜ್ ಹಾಗೂ ಪೂರ್ಣ ಪ್ರಜ್ಞಾ ಅಕಾಡೆಮಿ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಯಿತು. ಇಂದಿನ ದಿನವು ಸಾಮಾನ್ಯ ದಿನವಲ್ಲ, ಗುರುಗಳಿಗಾಗಿ ಸಮರ್ಪಿಸಿದ ದಿನ. ನಮ್ಮ ಕನಸುಗಳಿಗೆ ಪ್ರೇರಣೆ ನೀಡುವವರು, ನಮ್ಮ ಬದುಕನ್ನು ರೂಪಿಸುವವರು, ನಮ್ಮ ದೇಶದ ಭವಿಷ್ಯ ಕಟ್ಟುವವರು. Today is not just a date on the calendar, it's a heartful celebration, a tribute to the mentors who shape our lives, inspire our dreams and build the future of our nation. I take pride in welcoming our guest of honor, Shri Umamaheshwar Rao sir, former Assistant Commissioner of Kendriya Vidyalaya, Sangatak, New Delhi. We are truly privileged to have your presence with us. ಎಜುಕೇಶನಲ್ ಟ್ರಸ್ಟ್ 38 ವಸಂತಗಳನ್ನು ತುಂಬಿ ಪ್ರಾರಂಭಕ್ಕೆ MN ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಇಂದ ಪ್ರಾರಂಭವಾಗಿ ಇವತ್ತು MN ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಕೆಲವು ವರ್ಷಗಳ ಒಂದು ದಶಕ ಮೂರು MN ಡಿಗ್ರಿ ಕಾಲೇಜ್, NBPU ಕಾಲೇಜ್, ಪೂರ್ಣ ಪ್ರಜ್ಞಾ ಶಾಲೆ, ಹೀಗೆ ನಿರಂತರವಾಗಿ ಶೈಕ್ಷಣಿಕ ರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತ ತಿಳಿಸಲಿಕ್ಕೆ ಬಹಳ ಇಷ್ಟಪಡ್ತೀನಿ. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶನ ಮಾಡಲು ಐಕಾನ್ ಆಗಿ ಬಂದಿರುವ ಆಂಧ್ರ ಪ್ರದೇಶದಿಂದ ಶ್ರೀ ಉಮಾಮಹೇಶ್ವರ ರಾವ್ ಅವರು ಜನಿಸಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಹೋಗಿ ಸಾಮಾಜಿಕ ಕಾಳಜಿಯನ್ನು ಹೊಂದಿವರಾಗಿ ನಿವೃತ್ತಿಯ ನಂತರ ನಿವೃತ್ತಿ ಅಂದ್ರೆ ಅಲ್ಲಿಗೆ ಮುಗಿತು ಅಂತ ಲೆಕ್ಕ. ಆವತ್ತಿಂದ ಪೆನ್ಷನ್ ಎಷ್ಟು ಬರುತ್ತೆ, ಮುಂದಿನ ಏನು ಅಂತ ಯೋಚನೆ ಮಾಡೋ ಜನಗಳ ಮಧ್ಯೆ ಅದಕ್ಕೆ ಭಿನ್ನವಾಗಿ ನಿಂತು ಶಿಕ್ಷಕ, ನಿರಂತರವಾಗಿ ಶಿಕ್ಷಕ. ಅವನು ಬಸ್ಸಲ್ಲಿ ಹೋಗ್ತಾ ಇದ್ರು, ಇವ್ರು ನಮ್ಮ ಮೇಷ್ಟ್ರು ಅಂತಾರೆ. 12 ಗಂಟೆ ರಾತ್ರಿ ಯಾರು ವಿಶ್ ಮಾಡಿದ್ರು ನಮ್ಮ ಮೇಷ್ಟ್ರು ಅಂತಾರೆ. ತರಕಾರಿ ತಗೊಳಕ್ ಹೋಗ್ಬೇಕು ಕೂಡ ಶಿಷ್ಯರು ಹೇಳ್ತಾರೆ, ಇವ್ರು ನಮ್ಮ ಮೇಷ್ಟ್ರು ಅಂತ ಹೇಳಿ ಕನ್ಸೆಷನ್ ಕೊಡ್ತಾರೆ. ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದ ಉಮೇಶ್ ರಾವ್ ಅವರು ಒಬ್ಬರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ನಾರ್ತ್ ಬ್ಯಾಂಗ್ಳೂರು ಎಜುಕೇಶನ್ ಸೆಂಟರ್ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸುತ್ತಾರೆ. ಇದು ಬಹಳ ಚಿಂತನೆ ಮಾಡುವಂತ ವಿಷಯ, ಹಾಸ್ಯದ ವಿಷಯ ಆದರೂ ಕೂಡ ಇದರ ಮಹತ್ವ ಏನಪ್ಪಾ ಅಂದ್ರೆ, ಯಾರು ಬಹಳ ಬುದ್ಧಿವಂತರು ಇವತ್ತು ನಾವು ನೋಡ್ತೀವಿ, ಏನು ಯಾವ್ಯಾವ
ಸಿಗುತ್ತೆ. ಯಾರ ದುಡ್ಡು, ಯಾರಿಗೆ ಕೆಲಸ ಮಾಡೋರು, ಎಂತ ಶಿಕ್ಷಣ ಕೊಡ್ತಾ ಇದ್ದೀವಿ, ಶಿಕ್ಷಣದ ಮೌಲ್ಯ ಎಲ್ಲಿ ಹೋಗ್ತಾ ಇದೆ, ಇದನ್ನು ನಮ್ಮ ಚಿಂತನೆ ಮಂಥನ ಮಾಡಬೇಕಾಗಿದೆ. ಇವತ್ತು ನಾವು ಕೊಡೋ ಶಿಕ್ಷಣ ಯಾವ್ದಾದ್ರು ನೋಡಿ, ಒಂದು ದೊಡ್ಡ ದರೋಡೆ ಆಗಿರ್ಲಿ, ಒಂದು ಕಾನ್ಸ್ಪಿರಸಿ ಆಗಿರ್ಲಿ, ಅಲ್ಲಿ ಯಾರಿರ್ತಾರೆ? ಒಳ್ಳೆಯ ವಿಜ್ಞಾನಿ ಇರ್ತಾರೆ, ಒಳ್ಳೆಯ ಕಂಪ್ಯೂಟರ್ ಆಪರೇಟರ್ ಇರ್ತಾರೆ, ಸುಶಿಕ್ಷಿತರಿರ್ತಾರೆ. ಯಾರು ನಮ್ಮೂರಿನ ಚಾಮ, ರಾಮ, ರಂಗ, ಗೌಡ ಯಾರಿರಲ್ಲ. ಇದು ಏನನ್ನ ತೋರಿಸುತ್ತೆ, ಎಂತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಇನ್ನು ಇವತ್ತಿನ ಮುಖ್ಯ ಅತಿಥಿಗಳು ಆ ಕ್ಷೇತ್ರದಲ್ಲಿದ್ದಾರೆ, ಅದರ ಬಗ್ಗೆ ಕಾಳಜಿ ಇದ್ದಾರೆ. ಅದಕ್ಕೆ ನಾನು ಮಾತ್ರ ಹೇಳ್ತಾ ಇದ್ದೀನಿ. ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಶಾಂತಕುಮಾರ್ ಅವರಿಗೆ ಹಾಗೆ ಅವರಿಗೆ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಕಾರ್ಪೊರೇಟರ್, ನಮ್ಮ ಸಮಸ್ಯೆಯ ಬೆನ್ನೆಲುಬಾಗಿ ಸದಾ ನಮ್ಮ ಜೊತೆಯಲ್ಲಿ ಇರುವಂತಹ ನಾಗಭೂಷಣ್ ಸರ್ ಅವರಿಗೆ, ಅವರ ನಿರ್ದೇಶಕರು ಹೌದು, ಅವರಿಗೆ ಸ್ವಾಗತಿಸ್ತೀನಿ. ಹಾಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ಸಹೋದರಿಯೂ ಆಗಿರುವಂತಹ ಸರೋಜಿನಿ ಪ್ರಸಾದ್ ಅವರಿಗೆ ಓಣಂ ಶುಭಾಶಯದೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆಂತರಿಕ ಪರಿಶೋಧಕರಾದಂತಹ ಲಕ್ಷ್ಮೀಶ್ ಅವರಿಗೆ, ಎಲ್ಲ ಶಿಕ್ಷಕ ಮಿತ್ರರಿಗೆ, ಎಲ್ಲ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಇಂಡಿವಿಜುವಲ್ ಹೆಸರು ಹೇಳಕ್ಕೆ ಹೋಗಲ್ಲ, ಅದು MIT ಇರ್ಬೋದು, NPPU ಇರ್ಬೋದು, PPA ಇರ್ಬೋದು, ಅಲ್ಲ ಅಥವಾ ಡಿಗ್ರಿ ಮಾಜಿ ಅಧ್ಯಕ್ಷರಿರ್ಬೋದು, ಅವರಿರ್ಬೋದು, ಎಲ್ಲರಿಗೂ, ಎಲ್ಲ ಶಿಕ್ಷಕ ವರ್ಗದವರು ಒಬ್ಬೊಬ್ರು ಹೇಳಿದ್ರೆ ನಮ್ಮಲ್ಲಿ 110 ಜನ ಇದ್ದಾರೆ. ಇಲ್ಲಿ ಯಾರು ನೋ ಇನ್ಫೀರಿಯರ್, ನೋ ಸುಪೀರಿಯರ್. ಒಂದು ಶಿಕ್ಷಣ ಕೆಲಸ ಮಾಡಬೇಕಾದ್ರೆ ಕಸ ಗುಡಿಸೋದು ಎಷ್ಟು ಮುಖ್ಯ ಅಂದ್ರೆ ಪ್ರಾಂಶುಪಾಲರು ಅಷ್ಟೇ ಮುಖ್ಯ. ಕಸ ಗುಡಿಸಲಿಲ್ಲ ಅಂದ್ರೆ ನಾವು ಅಲ್ಲಿ ಓಡಾಡಕ್ಕಾಗಲ್ಲ, ಅಲ್ಲಿ ಆರೋಗ್ಯವಾಗಿ ಇರಕ್ಕಾಗಲ್ಲ. ಒಂದು ಟಾಯ್ಲೆಟ್ ಸರಿಯಾಗಿ ಕ್ಲೀನ್ ಆಗಿಲ್ಲ ಅಂದ್ರೆ ಅಲ್ಲಿ ಮೂಗು ಮುಚ್ಕೊಂಡು ಓಡಾಡ್ಬೇಕಾಗತ್ತೆ. ಅಸಹ್ಯ ವಿಷಯ ಇದ್ದ ತಕ್ಷಣ ಅಸಹ್ಯ ಪಡೋ ಜನ ನಾನು ಹೇಗೆ ಹೋದಾರು. Leaders of youth and architects of society. Teachers are social engineers and custodian of the future, transforming immature minds into informed and skilled citizens. We celebrate Teachers' Day on the 5th of September every year in honor of Dr. S. Radhakrishnan, and the theme for this year is inspiring the next generation of learners. On this occasion, we are very fortunate and privileged to have with us Shri K. Uma Maheshwar Rao, former Assistant Commissioner, Kendriya Vidyalaya Sangathan, New Delhi. We are highly elated to have introduced a towering personality. I extend my best wishes to all teachers and offer my humble salutations to all my gurus from the bottom of my heart. Thank you. We have a via media of language called English, where we can try to put up our ideas more effectively, not to show our language efficiency. The moment I came to this institution, I requested Haridaji whether students and teachers will be there or teachers only. He said that this function is mostly for teachers, and therefore I have redesigned my little talk to the teachers only. And if students are overhearing, I have no objection, but keep it as a guidelines for the future. I am very glad that the lot of information has been given about me. I come from a very remote village in Andhra Pradesh, where we have to walk about 15 to 20 miles to reach a high school. My father was the police patel in Telangana area. Police patel is just like a village who takes care of like home minister in the panchayat system. Lot of money exchange is there. He wanted me to join. I said no. Later on, he wanted me in the other income section, police department, because height was there. At that time, so much weight also was not there. I was bitten up to join, but I said no.
when he tested me from his friends, what you want to become? Then at that age, very confidently I could say that I want to become a teacher. ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯ. ಇವತ್ತು ದಿವಸ ಮೆಂಟಲ್ MMPನ ಒಂದು ಬೆಂಗಳೂರು ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಒಂದು ಕಾಂಪೌಂಡಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ ಆಚರಿಸ್ತಾ ಇರೋದು ಬಹಳ ಖುಷಿ ತರುವಂಥ ವಿಚಾರ ಬಂಧುಗಳು. ಈ ಒಂದು ಕಾರ್ಯಕ್ರಮಕ್ಕೆ MMPನ ಅಧ್ಯಕ್ಷರಾದ ಶಾಂತಕುಮಾರ್ ಅವರಿದ್ದಾರೆ, ತದನಂತರ ನಮ್ಮ ಕಾರ್ಯದರ್ಶಿಗಳು ಹರಿದಾಸ್ ಸರ್ ಇದ್ದಾರೆ, ತದನಂತರ ಇಷ್ಟೊತ್ತು ಅವರ ಜೀವನ ಚರಿತ್ರೆ ಮತ್ತು ಅವರ ಆಗು ಹೋಗುಗಳನ್ನೆಲ್ಲ ತಿಳಿಸಿಕೊಟ್ಟಂತಹ ನಮ್ಮ ನಿವೃತ್ತ ಸಹಾಯಕ ಆಯುಕ್ತರು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಉಮಾಮಹೇಶ್ವರ ಸರ್ ಇದ್ದಾರೆ, ತದನಂತರ ಶ್ರೀಮತಿ ಸರೋಜಿನಿ ಪ್ರಸಾದ್ ಇದ್ದಾರೆ, ಲಕ್ಷ್ಮೀಶ ಸರ್ ಇದ್ದಾರೆ, ಹಾಗೆಯೇ ಇಲ್ಲಿ ಸೇರುವಂತಹ ಮುಖ್ಯ ಉಪಾಧ್ಯಾಯರು, ಶಿಕ್ಷಕರು, ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು. ಯಾವುದೇ ಒಬ್ಬ ಗುರು ಬೆಳೆದಂತಹ ಒಂದು ಶಿಷ್ಯನಿಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡಬೇಡಿ, ಮಾಡಬಾರದು, ಮಾಡಬಹುಬಾರದು, ಅದನ್ನ ಈಗ ಉತ್ತೇಜನ ಕೊಡಬೇಕೆ ಹೊರತು ನಾವು ಯಾವುದೇ ರೀತಿಯಿಂದ ತುಳಿಯುವಂಥ ಕೆಲಸ ಮಾಡಬಾರ್ದು. ಈಗ ತಾನು ನಮ್ಮ ಸಹ ಹೇಳ್ತಾ ಇದ್ರು, ನನ್ನ ನೋಡಿ ನನ್ನ ಹುಡುಗ ಶಿಷ್ಯ ಕಾಲದಿಂದ ಆ ರೀತಿಯಾದಂಥ ವ್ಯಕ್ತಿ ಆಗಬೇಕು. ನಮ್ಗೆ ಯಾವುದೇ ಒಬ್ಬ ಗುರು ಬಂದ ತಕ್ಷಣ ಶಿಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮನ್ನು ನೋಡಿ ನಮ್ಮ ಗುರುಗಳು ಬಂದರು ಅಂತ. ಯಾಕೆಂದ್ರೆ ಇವತ್ತು ನಮ್ಮ ಕಾಲೇಜು ಸ್ಕೂಲ್ ಸ್ಥಾಪನೆಯಾಗಿ ಸುಮಾರು 35 ವರ್ಷ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಬೇಕಾದಷ್ಟು ಪೊಲೀಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಸೇನಾಧಿಪತಿ ಆಗಿದ್ದಾರೆ, ಬೇಕಾದ ಇಂಜಿನಿಯರ್ಸ್ ಆಗಿದ್ದಾರೆ, ರಾಜಕಾರಣಿ ಆಗಿದ್ದಾರೆ. ನಮ್ಮ ಕಾಲೇಜಿಂದ ಓದಂಥ ವ್ಯಕ್ತಿ, MMPಯಿಂದ ಓದಂಥ ವ್ಯಕ್ತಿ ಹುಡುಗರು. ಆ ಹುಡುಗರು ಈ ಬಂದಾಗ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಬಂದು ಪಾದಕ್ಕೆ ಒಂದು ನಮಸ್ಕಾರ ಮಾಡೋದು. ಅವಾಗ ಗುರುವಿನ ಒಂದು ಶಕ್ತಿ, ಆ ಮಹಾತ್ಮೆ ಏನು ಅಂತ ಗೊತ್ತಾಗ್ತದೆ ಅಂತ ಹೇಳ್ತಾ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಕೂಡ ನಾನು ಈ ಸಮಯದಲ್ಲಿ ಯಾಕೆ ಬೇಡ ಆಗಲೇ ಗುರಾಯಿಸ್ತಾ ಇದ್ದಾರೆ ನೋಡ್ತಾ. Respected dignitaries on the dais, my beloved teachers and all the faculties, I wish you all a happy Teachers' Day. The chief guest and the guest of honor and our honorable secretary has already elaborately defined about the significance of teachers. So I need not waste your time again speaking the same thing. So now I would like to say there are two teachers, one teacher and the staff. They got their retirement 2-3 months ago. Today we would like to felicitate them, and our honorable chief guest Sri K. Nagbhushan is doing this felicitation. I request Mr. Prasanna to come there. Lokesh. Please go.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.